ಕಾಸರಗೋಡಿನಲ್ಲಿ ಅವರಿಬ್ಬರೂ ಸೇರಿ ಕನ್ನಡ ಕಟ್ಟುವ ಬಗೆಯನ್ನು ಕಂಡು ನಿಜಕ್ಕೂ ನಾನು ಮೂಕ ವಿಸ್ಮೃತನಾಗಿದ್ದೇನೆ. ನನ್ನ ಸಂಗ್ರಹದಲ್ಲಿರುವ ಸಾವಿರಾರು ಪುಸ್ತಕಗಳನ್ನು ಬೇರೆ ಬೇರೆ ಸತ್ಪಾತ್ರಗಳಿಗೆ ದಾನ ಮಾಡಬೇಕು ಅಂತ ನಾನು ಅಂದುಕೊಂಡ ಸಂದರ್ಭದಲ್ಲಿ ಇವರ ಪ್ರಕಟಣೆಯನ್ನು ನೋಡಿದ ಆ MGR ಅರಸ್ ಅವರನ್ನ ಸಂಪರ್ಕಿಸಿ ಕಾಸರಗೋಡಿನ ಕನ್ನಡ ಗ್ರಂಥಾಲಯಕ್ಕೆ ಸುಮಾರು 400 ಪುಸ್ತಕಗಳನ್ನು ನಾನು ಕಳಿಸಿಕೊಟ್ಟೆ. ಮೈಸೂರು ವಿಶ್ವವಿದ್ಯಾನಿಲಯಕ್ಕೂ ಕೂಡ ಗ್ರಂಥದಾನ ಮಾಡಿದ್ದೇನೆ. ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾನಿಲಯಕ್ಕೆ ಮಾಡಿದ್ದೇನೆ. ಈಗ ಹತ್ತಿರ ಸುಮಾರು 1000 ಪುಸ್ತಕಗಳನ್ನು ಚಾಮರಾಜನಗರ ಜಿಲ್ಲೆಯಲ್ಲಿರತಕ್ಕಂಥ ಹರವೆ ವಿರಕ್ತ ಮಠ ನಡೆಸ್ತಾ ಇರತಕ್ಕಂಥ ಶಾಲೆಯಲ್ಲಿ ಒಂದು ಗ್ರಂಥ ಭಂಡಾರವನ್ನು ತೆರೆಯೋದಕ್ಕೆ ನಾನು ಪುಸ್ತಕವನ್ನು ಕೊಡ್ತಾ ಇದ್ದೀನಿ. ಮತ್ತು ಅಲ್ಲಿ ರಂಗ ಚಟುವಟಿಕೆಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದೇನೆ. ಅದು ಬಹುಶಃ ಈ ವರ್ಷದಿಂದ ಆರಂಭ ಆಗಬಹುದು ಅಂತ ಅಂದ್ಕೊಂಡಿದ್ದೇನೆ. ನಾನು 66ನೇ ಇಸ್ವಿಗೆ ಏಕಪಾತ್ರ ಅಭಿನಯ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ವೃತ್ತಿರಂಗ ಕಂಪನಿಗಳು ಅದನ್ನು ನಮ್ಮ ತಂದೆಯವರು ಕರ್ಕೊಂಡು ಹೋಗಿ ತೋರಿಸ್ತಾ ಇದ್ದರು. ಅದನ್ನು ನೋಡ್ತಾ ನನಗೂ ಕೂಡ ಅದರ ಆಸಕ್ತಿ ಬೆಳೀತಾ ಹೋಯಿತು. 67ರಲ್ಲಿ ನನ್ನ 15ನೇ ವಯಸ್ಸಿನಲ್ಲೇ HLN ಸಿನಿಮಾ ಯಾವ ರಾಜ್ಕುಮಾರ್ ಅವ್ರನ್ನ ಕನ್ನಡ ಚಿತ್ರರಂಗಕ್ಕೆ ಕರೆತಂದ್ರು ಅಂಥ ದೊಡ್ಡ ದಿಗ್ದರ್ಶಕರ ಅಧ್ಯಕ್ಷತೆಯಲ್ಲಿ ಮತ್ತು ಮೇರು ಕಲಾವಿದರಾಗಿದ್ದಂಥ ವೃತ್ತಿ ಕಂಪನಿಯ ಮಾಲೀಕರು ಆಗಿದ್ದಂಥ ಶ್ರೀಕಾಂತ್ ಸ್ವಾಮಿಯವರ ಅತಿಥಿಗಳಾಗಿ ಬಂದ ಸಂದರ್ಭದಲ್ಲಿ ನಾನು ಆ ಕಾಲಕ್ಕೆ ಕಂಪನಿಯ ಮಾದರಿಯ ಒಂದು ನಾಟಕ ಬರೆದೆ. ಅದು ಆಗ ಪ್ರದರ್ಶನ ಆಯಿತು. ಮಾಡಿದ್ದು ಮಹಾರಾಯ ಅಥವಾ ವಿಧಿವಿಲಾಸ ಅಂತೇಳಿ. ಅಲ್ಲಿ ನನ್ನ 15ನೇ ವಯಸ್ಸಿನಿಂದ ಮೊನ್ನೆವರೆಗೂ ಕೂಡ ನಾನು ರಂಗಭೂಮಿಯನ್ನು ಕಟ್ಟಿಕೊಂಡು ಬಂದೆ. ಅದರ ಜೊತೆಯಲ್ಲಿ ಮಕ್ಕಳ ನಾಟಕಗಳನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಿದೆ. ಕವನ ಬರೆದೆ, ಕಥೆ ಬರೆದೆ, ಬೇರೆ ಬೇರೆ ಲೇಖನಗಳನ್ನು ಬರೆದೆ, ಗ್ರಂಥ ಸಂಪಾದನೆಗಳನ್ನು ಮಾಡಿದೆ. ಪರಮೇಶ್ವರ ಭಟ್ರು ಇತ್ತೀಚೆಗೆ ಅವರ ಸಂಸ್ಮರಣ ಗ್ರಂಥ ತಂದ್ವಿ. ದೊಡ್ಡರಂಗೇಗೌಡರಿಗೆ ಅಭಿನಂದನಾ ಗ್ರಂಥ ತಂದಿದ್ವಿ. ಈಗ ಡಾಕ್ಟರ್ CPK ಅವರಿಗೆ ಸುಮಾರು 1000 ಪುಟಗಳ ಒಂದು ಸಂಪಾದನೆ ಮಾಡಿ ಇಟ್ಟಿದ್ದೀವಿ. ಆದರೆ ಇನ್ನೂ CPK ಅವರು ಅನುಮತಿ ಕೊಟ್ಟಿಲ್ಲ. ಹೀಗಾಗಿ ಸಾಹಿತ್ಯದ ಒಲವು, ರಂಗಭೂಮಿಯ ನಂಟು ಇವನ್ನೆಲ್ಲ ಉದ್ದಕ್ಕೂ ನಾನು ಜೊತೆಯಲ್ಲಿ ನನ್ನದು ಕ್ಷೇತ್ರ ಅಧ್ಯಾಪನ ಕ್ಷೇತ್ರ. ಹಾಗಾಗಿ ನಾನು ಶಿಕ್ಷಕನಾಗಿ ಪ್ರಾಥಮಿಕ ಶಾಲೆಯಿಂದ ಸ್ನಾತಕೋತ್ತರದವರೆಗೆ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಜೊತೆಯಲ್ಲಿ ಕನ್ನಡದ ಬಗ್ಗೆ, ಸಾಹಿತ್ಯದ ಬಗ್ಗೆ ಒಂದು ಒಲವನ್ನು ಇಟ್ಟುಕೊಂಡು ಬಂದವರು. ನಾನು ಕಾಸರಗೋಡಿಗೆ ಬರಬೇಕು ಅಂತ ಭಾಳ ಸಾರಿ ಅಂದ್ಕೊಳ್ತಾ ಇದ್ದೆ. ಆದರೆ ಬರೋಕ್ಕಾಗಿರಲಿಲ್ಲ. ಈಗ ಉಡುಪಿಯವರೆಗೆ ಬಂದ ಮೇಲೆ ಕಾಸರಗೋಡಿಗೆ ಬರಲೇಬೇಕು ಅಂತ ಹೇಳಿ ಇದ್ದಕ್ಕಿದ್ದಾಗೆ ನಾವು ಕಾರ್ಯಕ್ರಮ ಬದಲಾವಣೆ ಮಾಡಿದ್ವಿ. ಯಾಕೆಂದರೆ ಧರ್ಮಸ್ಥಳ, ಸುಬ್ರಹ್ಮಣ್ಯ ಇವೆಲ್ಲ ನೋಡಿದ್ವಿ ನಾವು. ಅದರಿಂದ ಮತ್ತೆ ಅಲ್ಲಿಗೆ ಹೋಗೋದು ಅರ್ಥ ಇಲ್ಲ. ವಾಮನರಾಜ್ ಭೇಟಿ ಮಾಡೋಣ, ಕನ್ನಡ ಗ್ರಂಥಾಲಯ ನೋಡೋಣ ಅಂಥೇಳಿ ಅವರ ಕನ್ನಡದ ಕೆಲಸವನ್ನು ಮುಖತಃ ಭೇಟಿ ಮಾಡಿ ನೋಡಬೇಕು ಅನ್ನೋ ಆಸೆಯಿಂದ ನಾನು ಕಾಸರಗೋಡಿಗೆ ಬಂದೆ. ಅದು ನನಗೆ ಒಂದು ರೀತಿ ಶಾಕ್ ಕೊಟ್ಟಿದ್ದಾರೆ ಅವರು. ಏನಂದರೆ ಯಶಸ್ವಿನಿ ಪ್ರಶಸ್ತಿಯನ್ನು ಕೊಡ್ತಾರೆ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಈಗಾಗಲೇ ಅದರ ಬಗ್ಗೆ ನನಗೆ ಸುಮಾರು 100ಕ್ಕೂ ಹೆಚ್ಚು ಜನ ನನ್ನ ಸಂಪರ್ಕ ಮಾಡಿ ಅಭಿನಂದನೆ ತಿಳಿಸಿದ್ದಾರೆ. ಅಂದರೆ ಈ ಪ್ರಶಸ್ತಿಗೆ ಸಿಕ್ಕಂಥ ಗೌರವ ಎಷ್ಟರ ಮಟ್ಟಿಗಿದೆ
ಅನ್ನೋದು. ಏಕೆಂದರೆ ಈ ಕೆಲಸ ಮಾಡೋಕ್ಕೆ ಯಾವಾಗಲೂ 100 ಜನ ಬೇಕಾಗಿಲ್ಲ. ಇಲ್ಲಿ ಅವ್ರು ಹೇಳ್ತಾರೆ, ಇಲ್ಲಿರುವ ಎಲ್ಲ ವ್ಯಕ್ತಿಗಳು ಯಾರಿದ್ದಾರೆ, ಬಂದು ಹೋಗಿದ್ದಾರೆ, ಅವರ ಎಲ್ಲ ಮನಸ್ಸುಗಳು ಇಲ್ಲಿವೆ, ಕನ್ನಡದ ಮನಸ್ಸುಗಳಿವೆ. ನಾನು ಈ ಬರುವಾಗ ಹೋಟ್ಲಲ್ಲಿ ಯಾರೋ ಮುಂದೆ ಕೂತು ಪಕ್ಕದಲ್ಲಿ ಮಾತಾಡ್ತಿದ್ರು, ಕೇಳಿಸ್ಕೊಂಡೆ. ಅವರು ವಯಸ್ಸಾಗಿದೆ, ವಾಮನರಾಯರಾಗೆ ವಯಸ್ಸಾಗಿರೋರು ಅವರುವೆ. ಅದು ಎದುರುಗಡೆ ಕೂತವ್ರು ಹೇಳ್ತಾ ಇದ್ರು, ಏನಂತ ತಿಳ್ಕೊಂಡಿದ್ಯಾ, ಇದು ಕಾಸರಗೋಡು, ನಮ್ಮ ಕನ್ನಡದ ನಾಡು, ಕನ್ನಡ ಇದು ಕಾಸರಗೋಡು ಕನ್ನಡ. ಭಾಳ ಖುಷಿ ಆಯಿತು. ಅಂದರೆ ಆ ರಕ್ತ, ಇದು ಕನ್ನಡದ ರಕ್ತ ಕಾಸರಗೋಡಲ್ಲಿ ಇನ್ನೂ ಬಿಸಿ ಬಿಸಿಯಾಗಿದೆ. ಕೈಯಾರ ಕಿಞಣ್ಣರಯ್ಯವರು ಭಾಳ ಹೋರಾಟ ಮಾಡಿದರು ಉಳಿಸ್ಕೊಳ್ಬೇಕು ಅಂತ, ಆದರೆ ಆಗಲಿಲ್ಲ. ಮಂಜೇಶ್ವರ ಗೋವಿಂದಪ್ಪ ಅವರ ಬಗ್ಗೆ ಇತ್ತೀಚೆಗೆ 1.5-2 ತಿಂಗಳ ಹಿಂದೆ ಗೋಲ್ಗೊತಾ ಮತ್ತು ವೈಶಾಖಿಯ ಬಗ್ಗೆ ಅದರ ಅಧ್ಯಯನ ಮಾಡಿ ಸುಮಾರು 16-17 ಪುಟದ ಒಂದು ಸುದೀರ್ಘವಾದ ಲೇಖನವನ್ನು ಒಂದು ಅಭಿನಂದನಾ ಗ್ರಂಥಕ್ಕೆ ಬರೆದು ಕಳಿಸಿದ್ದೀನಿ. ಹಾಗಾಗಿ ನಮಗೂ ಇಲ್ಲಿಗೂ ಯಾವುದೋ ಒಂದು ಸಂಬಂಧ, ಕನ್ನಡದ ಸಂಬಂಧ ಬೆಸೆದುಕೊಂಡಿದೆ. ವಾಮನರಾಯರ ದಂಪತಿಗಳು ಇನ್ನೂ ಹಲವಾರು ವರ್ಷಗಳ ಕಾಲ ಈ ಕನ್ನಡದ ಕೆಲಸವನ್ನು ಮಾಡಲಿ. ಇನ್ನೂ ಅನೇಕ ಜನ ನಿರೀಕ್ಷೆ ಮಾಡದೆ ಎಲೆಮರೆಯ ಕಾಯಿಯಂತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಕನ್ನಡದ ಬಂಧುಗಳು ಅನೇಕ ಜನ ಇದ್ದಾರೆ. ಅವರಿಗೂ ಕೂಡ ಇದೇ ರೀತಿಯ ಪ್ರೋತ್ಸಾಹವನ್ನು ದಂಪತಿಗಳು ಕೊಡಲಿ ಅಂತೇಳಿ ಅವರ ಗೆಳೆಯರು ಬಂದಿದ್ದಾರೆ, ಉದಯವಾಣಿ ಪತ್ರಿಕೆಯ ವರದಿಗಾರ ಬಂದಿದ್ದಾರೆ, ಛಾಯಾಚಿತ್ರಗ್ರಾಹಕರು ಬಂದಿದ್ದಾರೆ, ಇದರ ಅಧ್ಯಕ್ಷರು ಬಂದಿದ್ದಾರೆ. ಇವರೆಲ್ಲರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತೀನಿ. ಮತ್ತು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ 2 ಮಕ್ಕಳು ಕೂಡ ಪ್ರಾಥಮಿಕ ಶಾಲೆ 5ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲೇ ಓದಿದವರು. 7ನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿದ್ದಾರೆ. 7ನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿ ಆಮೇಲೆ ಇಂಗ್ಲೀಷ್ ಮಾಧ್ಯಮಕ್ಕೆ ಹೋಗಿ ಅಲ್ಲಿಂದ ನನ್ನ ಮಗ ಆಸ್ಟ್ರೋಫಿಸಿಕ್ಸ್ MSc ಯುವರಾಜಾಸ್ ಕಾಲೇಜಲ್ಲಿ BSc ರ್ಯಾಂಕು, MSc ಆಸ್ಟ್ರೋಫಿಸಿಕ್ಸ್ ಬೆಂಗಳೂರಿನಲ್ಲಿ ರ್ಯಾಂಕು. ಈಗ ಮೈಸೂರಿನಲ್ಲಿ ತಾರಾಲಯವನ್ನು ಪ್ರಾರಂಭ ಆಗ್ತಾಯಿದೆ. ಆ ತಾರಾಲಯದೆಲ್ಲ ಇವನೇ ಪ್ರಾಜೆಕ್ಟ್ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ, PhD ಮಾಡ್ತಾ ಇದ್ದಾನೆ. ಮಗಳು MCom ಮಾಡ್ತಾ ಇದ್ದಾಳೆ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಕನ್ನಡ ಮಾಧ್ಯಮದಲ್ಲಿ ಓದಿದವರೆಲ್ಲ ದಡ್ಡರಲ್ಲ. ಕನ್ನಡ ಮಾಧ್ಯಮದಲ್ಲಿ ಓದಿ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ, ಯಾವುದೇ ಭಾಷೆಯಲ್ಲಾಗಲಿ ಅದನ್ನು ಓದಿ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಬೇರೆ ಭಾಷೆಗೆ ಸುಲಭವಾಗಿ ಹೋಗ್ಬೋದು. ಈಗ ನಾನು ಡಿಪ್ಲೊಮಾ ತಮಿಳು ಮಾಡಿದೆ, ನನ್ನ ಮಾತೃಭಾಷೆ ಕನ್ನಡ. ತಮಿಳು ಯಾಕೆ ಮಾಡಿದೆ ಅಂದರೆ ಇನ್ನೊಂದು ಭಾಷೆಯನ್ನು ಕಲಿಬೇಕು ಅಂತ. ಹಾಗಾಗಿ ಯಾರು ಎಷ್ಟು ಭಾಷೆಯನ್ನು ಬೇಕಾದರೂ ಕಲಿಬೋದು, ಆದರೆ ನಮ್ಮ ಭಾಷೆಯನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಬಾರ್ದು ಅನ್ನೋ ಒಂದು ಮಾತನ್ನು ಹೇಳಿ ಎಲ್ಲರಿಗೆ ಮತ್ತೊಮ್ಮೆ ನನ್ನ ನಮನವನ್ನು ಸಲ್ಲಿಸಿದ್ದೇನೆ. ಭಾಳ ಸುಂದರವಾದ ಮರೆಯಲಾರದಂಥ ಒಂದು ಆತಿಥ್ಯವನ್ನು ಕೂಡ ದಂಪತಿಗಳು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಚಿರಋಣಿಗಳಾಗಿದ್ದೇವೆ. ನಮಸ್ಕಾರ. ಧನ್ಯವಾದಗಳು